ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ಕಂಡಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು. ಧ್ರುವ, ಅದಕ್ಕೆ ಬಂದು ನೀನು ನಡೀತಿದ್ಯಾ ಅಂತ ಹೇಳಿದಾಗ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಯಾವಾಗ ನಿನ್ನ ಜೊತೆ ಮಾತಾಡ್ತೀನೋ, ಯಾವಾಗ ನಿನ್ನ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಧ್ರುವ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಯಾವಾಗ ನೋಡ್ತೀನೋ ಮಾತಾಡ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ನರ್ಸ್ ಗೆಟಪ್ ಹಾಕ್ಕೊಂಡು ಮನೆಗೆ ಬಂದಿದ್ದು. ನಿಜ ಹೇಳಬೇಕಂದ್ರೆ ನೀನು ಬಿಟ್ಟಿರೋಕ್ಕಾಗ್ದೇ ನಾನು ನಿನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಅದೇನೂ ಆಗಲೇ ಇಲ್ಲ, ಎಲ್ಲ ಎಡ್ವರ್ಟ್ ಆಗೋಯ್ತು. ಹಾಂ, ಹಾಗೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಲಾಸ್ಟ್ ವೀಕಿನೂ ನೀನು ಹೇಗೆ ಮಾತಾಡ್ಸೋದು, ಹೇಗೆ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೀನು ಚೆನ್ನಾಗಿದ್ದಿದ್ದರೆ ಎಲ್ಲರೂ ಆಚೆ ತಿರ್ಗಾಡ್ಕೊಂಬರ್ಬೋದು ಅಂತಲೂ ಯೋಚನೆ ಮಾಡಿದೆ. ಅದು ಮೋಸ್ಟ್ಲಿ ಆ ದೇವ್ರಿಗೆ ಕೇಳಿಸಿದೆ ಅಂತ ಅನಿಸುತ್ತೆ. ನೋಡು ಎಷ್ಟು ಬೇಗ ನೀನು ಎದ್ದು ಓಡಾಡೋ ಹಾಗೆ ಮಾಡಿದ್ದಾರೆ ಅಲ್ವಾ? ಧ್ರುವ, ನನಗೆ ಅರ್ಥ ಆಯಿತು. ಅಮೂಲ್ಯ ಅಪ್ಪ ಮಂಜುನೇ. ಸರಿ, ಹಾಗೆ ಮಾಡಿ. ಆದರೆ ಆದಷ್ಟು ಬೇಗ ಆಗಬೇಕು. ಯಾಕೆ ವಿಕ್ರಾಂತ್, ಏನಾದರೂ ಬೇಕಿತ್ತಾ? ಏನು ಬೇಕೆಂದ್ರು ಕೊಡ್ತೀರಾ? ಒಗಟೊಗಟಾಗಿ ಮಾತಾಡಬೇಡ. ಅದೇನು ಬೇಕು ಅಂತ ಡೈರೆಕ್ಟಾಗಿ ಹೇಳು. ನನಗೆ ಕೆಲವು ಪ್ರಶ್ನೆಗಳು ಕೇಳಬೇಕಿತ್ತು, ಆನ್ಸರ್ ಮಾಡ್ತೀರಾ? ಈಗ ನನಗೆ ಟೈಮ್ ಇಲ್ಲ, ನಾನು ಹೊರಗಡೆ ಹೋಗಬೇಕು, ಆಮೇಲೆ ಸಿಗ್ತೀನಿ. ಒಂದು ನಿಮಿಷ ಮದರ್ ಇಂಡಿಯಾ, ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಿ?
ನಾನು ಕೇಳೋ ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಟ್ಟು ಆರಾಮಾಗಿ ಹೋಗ್ಬೋದಲ್ಲ. ಹೌದು, ಇವಾಗ ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಯಾರದು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅದಾ, ಅವಳು ನನ್ನ ಫ್ರೆಂಡ್. ಫ್ರೆಂಡಾ? ಅವಳ ಹೆಸರೇನು? ಒಂದು ನಿಮಿಷ ಕೊಡಿ, ನಾನು ಫೋನ್ ಚೆಕ್ ಮಾಡಬೇಕು. ಒಂದೇ ನಿಮಿಷ ಕೊಡಿ ಮಾತಾಡಿ. ಇಂಡಿಯಾ ಯಾಕೆ ವಿಕ್ರಾಂತ್ ಹೀಗೆ ಮಾತಾಡ್ತಾ ಇದೆಯಾ? ನನ್ನ ಮೇಲೆ ನಿನಗೆ ಅನುಮಾನನಾ? ನೋಡು ವಿಕ್ರಾಂತ್, ನಾನು ನಿಮ್ಮಮ್ಮ ಅನ್ನೋದನ್ನ ಮರಿಬೇಡ. ಅವಳು ಯಾರೋ ನಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದು ಹೋದ್ಮೇಲೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಎಲ್ರ ಮೇಲೂ ಡೌಟ್ ಪಡಬೇಕು ಅಂತ ಅನಿಸ್ತಿದೆ. ಹಾಗಾದ್ರೆ ನನ್ನ ಮೇಲೂ ಡೌಟ್ ಪಡ್ತಾ ಇದೆಯಾ? ಎಸ್ ಮಾತಾಡಿ. ಇಂಡಿಯಾ ಅವಳು ನಿಮ್ಮ ಅಕ್ಕ ಅಲ್ಲ ಅಂದಮೇಲೂ ನೀವು ಅವ್ರ ಜೊತೆ ಇಷ್ಟು ಕ್ಲೋಸ್ ಆಗಿರೋದು ನೋಡಿದ್ರೆ ನಂಗೆ ಯಾಕೋ ಎಲ್ರ ಮೇಲೂ ಡೌಟ್ ಪಡಬೇಕು ಅಂತ ಅನಿಸ್ತಿದೆ. ವಿಕ್ರಾಂತ್, ನೋಡಿ ಮಾತಾಡಿ. ಇಂಡಿಯಾ ಅವ್ರು ನಮ್ಮಮ್ಮ ಅಲ್ಲ ಅಂತ ಗೊತ್ತಿದ್ರು ಇವರೇ ನಿಮ್ಮಮ್ಮ ಅಂತ ಹೇಳಿ ನಮ್ಮನ್ನೆಲ್ಲ ನಂಬಿಸಿದ್ರಿ. ಯಾವಾಗ ನಮಗೆಲ್ಲ ಸತ್ಯ ಗೊತ್ತಾಯಿತು, ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಹೇಳಿ ನಮ್ಮನ್ನು ಇವಾಗ ಮತ್ತೆ ನಂಬ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನೀವು ಹೇಳಿದ್ದೆಲ್ಲ ನಂಬಕ್ಕೆ ಅಗ್ರಜ ಅಣ್ಣಯ್ಯ ಪಿಕ್ಚರಲ್ಲಿರೋ ರವಿಚಂದ್ರನ್ ಆಗಿರ್ಬೋದು, ಬಟ್ ನಾನು ಆ ಕ್ಯಾಟಗರಿ ಅಲ್ವೇ ಅಲ್ಲ. ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋದೇ ಇಲ್ಲ. ಧ್ರುವ, ಒಂದೊಂದ್ಸರಿ ನೆನೆಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಇಷ್ಟೆಲ್ಲ ಆಯ್ತಾ ಅಂತ ಅನಿಸುತ್ತೆ. ಯಾಕೆ ನಮಗೆ ಹೀಗಾಯಿತು ಅಂತ ಬೇಜಾರಾಗುತ್ತೆ. ಛೇ, ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ಲಿ ಬಿಡು. ನಿಂಗೆ ಇನ್ನೊಂದು ವಿಷಯ ನೆನಪಿದ್ಯಾ? ಲಾಸ್ಟ್ ವರ್ಷ ಇದೇ ಟೈಮಲ್ಲಿ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ದಾಗೆಲ್ಲ ಒಂದು ಬೇರೆ ನಂಬರಿಂದ ಕಾಲ್ ಮಾಡಿ ಮಾತಾಡ್ತಿದ್ದೆ. ಮೀಟ್ ಮಾಡಬೇಕು ಅನಿಸ್ದಾಗ ಇದೇ ಪಾರ್ಕಲ್ಲಿ ಹೇಗಾದರೂ ಸುಳ್ಳು ಹೇಳಿ ಇಲ್ಲಿ ಕರ್ಸ್ಕೊತಾ ಇದ್ದೆ. ಕರ್ಸ್ಬಿಟ್ಟು ನನಗೆ ಗೊತ್ತಾಗದೇ ಇರೋ ಹಾಗೆ ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ. ಎಲ್ಲಿದ್ದೀರಾ? ನಾನು ನಿಮ್ ತುಂಬಾ ಹತ್ರದಲ್ಲೇ ಇದ್ದೀನಿ. ನಿಮ್ ಲೆಫ್ಟ್ ನೋಡಿ. ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ಈಗಲೂ ಒಂಥರ ಆಗುತ್ತೆ ಧ್ರುವ. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಾ ಇದೆ. ನಾವಿಬ್ಬರು ಒಬ್ರನ್ನೊಬ್ರು ಅಷ್ಟು ಪ್ರೀತಿ ಮಾಡಿದ್ರು ಒಬ್ರಿಗೊಬ್ರು ಹೇಳ್ಕೊಳ್ಳೋದಕ್ಕೆ ತುಂಬ ಲೇಟ್ ಮಾಡಿಬಿಟ್ವಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಹಾಯಾಗಿರ್ಬೋದಿತ್ತು. ಇನ್ನು ಲೇಟ್ ಮಾಡೋದು ಬೇಡ ಧ್ರುವ. ಆದಷ್ಟು ಬೇಗ ನಾನು ನಮ್ಮಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ ಅವ್ರು ಏನು ರಿಯಾಕ್ಟ್ ಮಾಡ್ತಾರೋ. ಸರಿ ಧ್ರುವ. ಆ ಹೆಂಗಸು ನಮ್ಮಮ್ಮ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ರೂ ನೀವು ಅದನ್ನು ನಮಗೆ ಹೇಳಿರಲಿಲ್ಲ. ಅದನ್ನು ಸೈಡ್ಗಿಡೋಣ. ಆದರೆ ನಾನು ಕೇಳ್ತಿರೋದೇನು ಅಂದರೆ, ಆ ಟೇಪಲ್ಲಿ ನಮ್ಮ ಒರಿಜಿನಲ್ ಅಮ್ಮನ ಬಿಟ್ಟು ಈ ಹೆಂಗ್ಸ್ ಮುಖ ಹೇಗೆ ಬಂತು? ತೇಜಸ್ಗೆ ಟೇಪ್ ವಿಷಯ ಹೇಗೆ ಗೊತ್ತಾಯಿತು? ತೇಜಸ್ಗೆ ನಮ್ಮ ಫ್ಯಾಮಿಲಿ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಇದೆಲ್ಲ ನೀವೇ ತಾನೇ ಆ ತೇಜಸ್ ಕೇಳಿರೋದು?
ಆ ಹೆಂಗಸು ಈ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಮ್ಯಾಟ್ರೆಲ್ಲ ನೀವು ತೇಜಸ್ ಹೇಳಿ ಎಲ್ಲ ಪ್ರಿಪೇರ್ ಆದ್ಮೇಲೆ ತಾನೇ ಅವರನ್ನು ಕರೆಸಿರೋದು. ನಮ್ಮ ಮನೇಲಿ ಏನೇನು ಆಗ್ತಿದೆ ಪಿನ್ ಟು ಪಿನ್ ಎಲ್ಲ ವಿಷಯನೂ ಹೇಳಿರೋದು ತೇಜಸ್ಗೆ ನೀವೇ ತಾನೇ? ಮದರ್ ಇಂಡಿಯಾ ಏನಾಯ್ತು? ನೋಡು ವಿಕ್ರಾಂತ್, ನಿನಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಯಾರ್ಯಾವುದೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಡೌಟ್ ಪಟ್ರೆ ಏನು ಯೂಸ್ ಇಲ್ಲ. ನಾನು ಹೊರಡ್ಬೇಕು. ಒಂದು ನಿಮಿಷ ಮದರ್ ಇಂಡಿಯಾ, ನಾನು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ದಾರಿ ಬಿಡು. ಗೊತ್ತಿರೋದಕ್ಕೆ ಕೇಳ್ತಿರೋದು, ಬಟ್ ನಮ್ಮ ಪ್ರಶ್ನೆಗೂ ಆನ್ಸರ್ ಮಾಡಿ ಹೋಗಿಯಲ್ಲ. ಆಮೇಲೆ ಈ ದಾರಿ ನಿಮ್ಮದೇ ದಾರಿ. ವಿಕ್ರಾಂತ್, ಇನ್ಮೇಲೆ ಈ ಮನೆಯಲ್ಲಿ ಯಾರು ಈ ವಿಷಯ ಮಾತಾಡಬಾರ್ದು ಅಂತ ವೇದಾಂತ್ ಹೇಳಲಿಲ್ವಾ? ನೀನು ಹೀಗೆ ಆಡ್ತಾ ಇದ್ರೆ ನಾನು ವೇದಾಂತ್ ಹತ್ರ ಹೇಳಬೇಕಾಗತ್ತಷ್ಟೇ. ಬಿ ಕೇರ್ಫುಲ್. ಓ, ಹಾಗಾದ್ರೆ ನೀವು ನಮ್ಮಿಂದ ಸತ್ಯ ಮುಚ್ಚಿಡ್ತಿದ್ದೀರಾ ನಂಗಾಯ್ತು. ಪರವಾಗಿಲ್ಲ, ಅದು ಎಷ್ಟು ದಿನ ಮುಚ್ಚಿಡ್ತೀರಾ ಅಂತ ನಾನು ನೋಡ್ತೀನಿ. ಯಾವತ್ತಿದ್ರೂ ನಿಮ್ಮ ಬಂಡವಾಳ ಬಯಲಾಗಲೇಬೇಕು. ನೋಡಿ ಮದರ್ ಇಂಡಿಯಾ, ಇದೇ ಕೊನೆ. ಧ್ರುವನ ವಿಷಯಕ್ಕಾಗಲಿ ವೈಜಯಂತಿ ಅಮ್ಮನ ವಿಷಯಕ್ಕಾಗಲಿ ಬಂದರೆ ಚೆನ್ನಾಗಿರಲ್ಲ. ಅಗ್ರಜ ಅಲ್ಲ, ಅದು ಯಾರೇ ಬಂದರೂ ನನ್ನಿಂದ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಬಿ ಕೇರ್ಫುಲ್. ಏನಯ್ಯ ಇವತ್ತು ಹೆಂಡತಿನೆಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಯಾವ್ದಾರು ಒಳ್ಳೆ ಬುದ್ಧಿ ಕೊಟ್ನೋ? ಹಲೋ, ನಾನು ಯಾವತ್ತೂ ನಿನ್ನ ಹೊರಗಡೆ ಕರ್ಕೊಂಡೇ ಹೋಗಿಲ್ವಾ? ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡೋದು ಬಿಟ್ಟು ಕೂತ್ಕೋ. ನಿಲ್ಸು. ಏ ಬಜಾರಿ, ಏನಾಯ್ತು? ಯಾಕೆ ಹೊಡು ಬಂದೆ? ಪಾರ್ಕಲ್ಲಿ ಅದಿತಿನ ನೋಡ್ದಂಗಾಯ್ತು ವೇದಾಂತ್. ಅದಿತಿ ಯಾಕೆ ಈ ಪಾರ್ಕಿಗೆ ಬರ್ತಾಳೆ? ನೀನು ಬೇರೆ ಯಾರು ನೋಡಿ ಕನ್ಫ್ಯೂಸ್ ಆಗಿದ್ಯಾ ಅಷ್ಟೇ. ಅಯ್ಯೋ ಇಲ್ಲ ವೇದಾಂತ್, ಪಕ್ಕ ಅದಿತಿನೇ. ಬಾ ನೋಡ್ಕೊಂಡ್ ಬರ್ಬೇಡ. ಅಮೂಲ್ಯ, ಅಯ್ಯೋ ಬಾ. ಅವ್ರು ಏನಂತಾರೋ ಏನು ಹೇಳ್ತಾರೋ ಅಂತ ಹೆದರ್ಕೊಂಡು ಕೂರೋಕ್ಕಾಗಲ್ಲ ಧ್ರುವ. ನಾನು ನಿನ್ನೇ ಪ್ರೀತಿಸಿದ್ದೀನಿ, ನಿನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರ ಹತ್ರ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅದು ಏನಾಗುತ್ತೋ ಆಗಲಿ, ಫೇಸ್ ಮಾಡೋಣ. ಅದಕ್ಕೆ ಇದೇನು ಈಗ ಹೋದ್ರಿ? ಆಗಲಿ ನಂದಿದು 3ನೇ ರೌಂಡು, ತಮ್ದೆಷ್ಟು? ಫಸ್ಟ್ ರೌಂಡ್. ಗೊತ್ತಾಗ್ತಾ ಇದೆ, ತುಂಬ ಫಾಸ್ಟ್ ಆಗಿದ್ದೀರಾ. ಅದಕ್ಕೆ ಇನ್ನೂ ಒಂದು 4 ರೌಂಡ್ ಹೊಡೆದ್ರೆ ಕಾಣಿಸ್ತೀರಾ. ಓಕೆ ಓಕೆ.
ಪ್ರಪಂಚದಲ್ಲಿ ಪ್ರೀತಿಸಿದ ಮಾತ್ರಕ್ಕೆ ಯಾವ ಅಪ್ಪ ಅಮ್ಮನೂ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನಾವೇ ಹಠ ಮಾಡಬೇಕು, ಆವಾಗ ಅವ್ರು ನಮ್ಮ ದಾರಿಗೆ ಬಂದೇ ಬರ್ತಾರೆ. ಆಗಲೂ ಆಗಲಿಲ್ಲ ಅಂತ ಅಂದರೆ ವೇದನ್ ಬಾವಂಗೆ ಹೇಳೋದು. ವೇದನ್ ಬಾವ ಏನಾದರೂ ಹೇಳಿದ್ರೆ ಅಪ್ಪ ಅಮ್ಮ ಅದಕ್ಕೆ ಇಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಅದಿತಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದಿತಿ, ಧ್ರುವ್ ಎಲ್ಲಿಗೆ ಹೇಗೆ ಬಂದ? ಅದನ್ನು ಯಾರು ಕರ್ಕೊಂಡ್ ಬಂದಿದ್ದು? ನಿನ್ನೆ ಕಣೆ ಕೇಳ್ತಿರೋದು. ರಾಜಣ್ಣನ ಯಾರು ಕರ್ಕೊಂಬಂದ್ರು? ನೀನೇನು ಮಾಡ್ತಿದ್ಯಾ ಪಾರ್ಕಲ್ಲಿ? ಅಣ್ಣ, ಅಮ್ಮು, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅದನ್ನು ನಾನು ಕೇಳಬೇಕಾದ್ಯಾ? ನೀವ್ಯಾಕೆ ಕೇಳಿದ್ದೀರಾ? ಧ್ರುವನ್ ಹೇಗೆ ಕರ್ಕೊಂಡು ಬಂದ್ರಿ? ಅಣ್ಣ, ಅದು ಧ್ರುವನ ವಾಕಿಂಗಿಗೆ ಕರ್ಕೊಂಡು ಬಂದಿದ್ದೆ. ಅದಿತಿ ಇಲ್ಲೇ ರೋಡಲ್ಲಿ ಪಾಸ್ ಆಗ್ತಾ ಇದ್ಲು. ಧ್ರುವನ್ ನೋಡ್ಕೊಳಕ್ಕೆ ಅದಿತಿ ಇದ್ಲು ಅಲ್ವಾ, ಅದಕ್ಕೆ ನಾನು ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಅದ್ಯಾ, ವಾಟ್ಸ್ ರಾಂಗ್ ವಿತ್ ಯು? ತಲೆ ಕೆಟ್ಟಿದ್ಯಾ? ಧ್ರುವನ್ ಎಲ್ಲೋ ಹೊರಗಡೆ ಕರ್ಕೊಂಡು ಬರಬಾರ್ದು ಅನ್ನೋ ನಿನಗೆ ಗೊತ್ತಿಲ್ವಾ? ಅದು ನೀವೇ ಕರ್ಕೊಂಡ್ ಬಂದಿದ್ದೀರಲ್ಲ. ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತು ತಾನೆ. ಅವನ ಆಚೆ ಬಂದಾಗಲೇ ಅವನಿಗೆ ತೊಂದರೆ ಆಗೋದು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಸಾರಿ ಅಣ್ಣ, ಅದು ಡಾಕ್ಟರ್ ಧ್ರುವನ ಆಚೆ ಕರ್ಕೊಂಡೋಗಿ ವಾಕ್ ಮಾಡಿಸ್ಬೋದು ಅಂದಿದ್ರು ಅಲ್ವಾ, ಅದಕ್ಕೆ ಕರ್ಕೊಂಡು ಬಂದೆ. ಡಾಕ್ಟರ್ ಹೇಳಿದ್ರು ಅಂತ ಧ್ರುವನ್ ಒಬ್ಬನೇ ಕರ್ಕೊಂಡು ಬರೋದಾ? ಇನ್ನು ಮುಂದೆ ಧ್ರುವನ ಎಲ್ಲೂ ಒಬ್ಬನೇ ಕರ್ಕೊಂಡು ಬರಬಾರ್ದು. ಹಾಗೇನಾದ್ರು ಇದ್ರೆ ನಾನು ಮುಂಚೆ ಹೇಳಿ, ಯಾರಾದರೂ ಕಳಿಸ್ತೇನೆ. ಸರಿ ಅಣ್ಣ, ಸಾರಿ.